ಶುಕ್ರಿಯಾ ಸರ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವಿಲ್ಲಿ ಪ್ರಣಾಳಿಕೆ ಸಂಬಂಧಿಗೆ ಪ್ರೆಸ್ ಮೀಟನ್ನು ಕರೆದಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಾದ ಸಿಂದಗಿ ಮತಕ್ಷೇತ್ರದ ಸೇವಾಕಾಂಕ್ಷಿ ಶಬೀರ್ ಪಟೇಲ್ ಬಿರಾದರ್, ನಾಗ್ಠಾಣ್ ಮತಕ್ಷೇತ್ರದ ಸೇವಾಕಾಂಕ್ಷಿ ಅವಿನಾಶ್ ಐಹೊಳೆ, ವಿಜಯಪುರ ನಗರ ಆಕಾಂಕ್ಷಿ ಮಲ್ಲಿಕಾರ್ಜುನ್ ಕೆಂಗನಾಳ್, ನಾಗ್ಠಾಣ್ ಮತಕ್ಷೇತ್ರದ ಆಕಾಂಕ್ಷಿ ಗುರು ಚವಾನ್, ದೇವರಿಪರಿಗೆ ಮತಕ್ಷೇತ್ರದ ಆಕಾಂಕ್ಷಿ ಅಪ್ಪನಗೌಡ ಪಾಟೀಲ್, ಜಿಲ್ಲಾ ಕಾರ್ಯದರ್ಶಿ ಧನರಾಜ್ ಬಸವಂತಿ, ನಾನು ಭೋಗೇಶ್ ಸೋಲಾಪುರ್, ಜಿಲ್ಲಾಧ್ಯಕ್ಷರು ಆಮ್ ಆದ್ಮಿ ಪಾರ್ಟಿ ಬಿಜಾಪುರ. ಬೇರೆ ಪಕ್ಷಗಳು ಘೋಷಣೆ ಮಾಡ್ತಾರೆ, ಆದರೂ ಎಷ್ಟು ಮಟ್ಟಿಗೆ ಅವರು ಇಂಪ್ಲಿಮೆಂಟ್ ಮಾಡ್ತಾರೆ ಎಲ್ಲ ಜನರಿಗೆ ಗೊತ್ತಿದೆ. ಸೊ ಬೇರೆ ಪಕ್ಷಗಳು ಘೋಷಣೆ ಮಾಡೋದ್ರಲ್ಲಿ ಮುಂದಿದ್ದಾರೆ. ನಾವು ಘೋಷಣೆ ಅಷ್ಟೇ ಅಲ್ಲ, ನಾವು ಭರವಸೆ ಕೂಡ ಕೊಡ್ತೀವಿ, ಗ್ಯಾರಂಟಿ ಕಾರ್ಡ್ ಅಂತ ಕೂಡ ಕೊಡ್ತೀವಿ. ಆ ಗ್ಯಾರಂಟಿ ಕಾರ್ಡ್ ಪ್ರಕಾರ ನಾವು ಕೆಲಸ ಮಾಡಲಿಕ್ಕಂದರೆ ಅದ್ರ ಮೇಲೆ ಒಂದು ಕೋರ್ಟಿಗೆ ಹೋಗುವಂಥ ಒಂದು ವ್ಯವಸ್ಥೆ ಕೂಡ ಇದೆ. ಅದರಲ್ಲಿ ನಾವು ಕೆಲಸ ಮಾಡಿಲ್ಲ, ಗ್ಯಾರಂಟಿ ಕಾರ್ಡ್ ಪ್ರಕಾರ ನಾವು ಆಯಾ ಮತಕ್ಷೇತ್ರ ಕೆಲಸ ಮಾಡಲಿಕ್ಕಂದ್ರೆ ನೀವು ಕೋರ್ಟ್ಗೆ ಹೋಗು, ನಮ್ಮ ಮೇಲೆ ಕಂಪ್ಲೇಂಟ್ ಮಾಡುವಂಥನೂ ಒಂದು ವ್ಯವಸ್ಥೆ ಇದೆ. ಸೊ ಈ ಥರ ನಮ್ಮದೊಂದು ಭರವಸೆ, ಒಂದು ಕಾನ್ಫಿಡೆನ್ಸ್ ನಾವು ಹೇಳ್ತೀವಿ. ಅದೇ ಥರ ಬೇರೆ ಪಕ್ಷದವರು ಘೋಷಣೆ ಮಾಡ್ತಾರೆ ಹೊರತಾಗಿ ಯಾವುದೋ ಒಂದು ಇಂಪ್ಲಿಮೆಂಟ್ ಮಾಡೋಂಗಿಲ್ಲ ಅನ್ನೋ ಜನರಿಗೂ ಗೊತ್ತಾಗಿದೆ. ಸೊ ಹೀಗಾಗಿ ನಮ್ಮ ವಿಜಯಪುರ ಜನತೆಗೆ, ಕರ್ನಾಟಕ ಜನತೆಗೆ ಈ ಮೂರೂ ಪಕ್ಷಗಳು ಬೇಸತ್ತಾಗಿದೆ. ಸೊ ಹೀಗಾಗಿ ಅವರಿಗೆ ಒಂದು ಪ್ರಾಮಾಣಿಕ ಪಕ್ಷ ಬೇಕಾಗಿದೆ. ಸೊ ಈ ಸಲ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಆಮ್ ಆದ್ಮಿ ಪಕ್ಷ ತಮ್ಮ ಮುಂದೆ ಇದೆ. ಸೊ ದಯವಿಟ್ಟು ತಮ್ಮ ಸಮಸ್ಯೆಗಳು, ತಮ್ಮ ಬೇಡಿಕೆಗಳನ್ನು ಈ ಒಂದು ವಾಟ್ಸಪ್ ಮುಖಾಂತರ, ಈ ಒಂದು QR ಕೋಡ್ ಮುಖಾಂತರ ನಮಗೆ ತಲುಪಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಸರ್, ಮೊನ್ನೆ ನಡೆದ ಕಾರ್ಪೊರೇಷನ್ ಎಲೆಕ್ಷನ್ ಒಳಗೆ ತಮಗೆ ಆ ರೀತಿ ಬೆಂಬಲನೂ ಸಿಕ್ಕಿಲ್ಲ. ಆದರೆ ಈ ವಿಧಾನಸಭೆ ಎಲೆಕ್ಷನ್ ಒಳಗೆ ಜನರು ತಮಗೆ ಹೆಂಗೆ ಸಮರ್ಥನೆ ಮಾಡ್ತಾರೆ ಅಂತ ನಿಮ್ಗೆ ಎಷ್ಟು ಅಪೇಕ್ಷೆ ಇದೆ ಸರ್? ಈಗ ನೋಡಿ, ಮೊನ್ನೆ ಅಕ್ಟೋಬರ್ ನವಂಬರ್ನಲ್ಲಿ ನಾವು ವಿಜಯಪುರ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಕೂಡ ನಾವು 15 ಸೀಟ್ಗಳಲ್ಲಿ ನಾವು ಕಂಟೆಸ್ಟ್ ಮಾಡಿದ್ವಿ. ಅದರಲ್ಲಿ ನಮ್ಮದು ಪ್ರಚಾರ ಕೂಡ ತುಂಬ ಚೆನ್ನಾಗಾಗಿತ್ತು. ಬೇರೆ ಪಕ್ಷಗಳು ಇನ್ನೂ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದ್ದಿಲ್ಲ. ಆಲ್ರೆಡಿ ನಾವು ಒಂದು ತಿಂಗಳ 1.5 ತಿಂಗಳ ಹಿಂದೆಯೇ ನಾವು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿ ಪ್ರಚಾರದಲ್ಲಿ ಇಳಿದಿದ್ವಿ. ಯಾರೂ ಇನ್ನೂ ಪ್ರಚಾರ ಮಾಡಿದ್ದಿಲ್ಲ. ಅಷ್ಟು ಪ್ರಚಾರ ನಾವು ಆಮ್ ಆದ್ಮಿ ಪಕ್ಷದ ವತಿಯಿಂದ ಬಿಜಾಪುರ ನಗರದಲ್ಲಿ ಮಾಡಿ ತೋರಿಸಿದ್ದೀವಿ. ಈವನ್ ಬೇರೆ ಪಕ್ಷದವರು ಕೂಡ ಹೇಳಿದ್ರು, ಇಲ್ಲ ಆಮ್ ಆದ್ಮಿ ಪಕ್ಷದ ಪ್ರಚಾರ ಭಾಳ ಚೆನ್ನಾಗಾಗಿದೆ, ನಮಗಿದ್ಲು ಅಂತೇಳಿ ಹೇಳಿದ್ರು. ಬಟ್ ಫಸ್ಟ್ ಟೈಮ್ ನಾವು ಕಾರ್ಪೊರೇಷನ್ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದೀವಿ. ಗೆಲ್ಲೋದ್ರಲ್ಲಿ ಒಂದು 2-3 ಸೀಟ್ ಗೆಲ್ತೀವಿ ಅಂಥೇಳಿ ಎಲ್ಲ ಜನರಿಗೂ ಆಸೆ ಇತ್ತು, ನಮಗೂ ಆಸೆ ಇತ್ತು. ಅದರಲ್ಲೂ ಕೂಡ ಒಂದು 2 ವಾರ್ಡ್ನಲ್ಲಿ ನಾವು ಕ್ಲೋಸ್ ಸಮೀಪದಿಂದ ಸೋತಿದ್ದೀವಿ. ಬಟ್ ಆಮ್ ಆದ್ಮಿ ಪಕ್ಷ ಪ್ರತಿಯೊಂದು ಮನ ನಾವು ಮುಟ್ಟಿದ್ದೀವಿ ಅಂತ ನಾವು ಅನ್ಕೋತೀವಿ. ಯಾಕೆಂದರೆ ನಾವು ಪ್ರತಿ ಮನೆ ಬೇರೆ ಪಕ್ಷದವರು ಮನೆ ಪ್ರಚಾರ ಮಾಡೋದಿಲ್ಲ. ಬಟ್ ಆಮ್ ಆದ್ಮಿ ಪಕ್ಷದ ಒಂದು ಪೊಲಿಟಿಕಲ್ ಟೂಲ್ ಅಂತ ಹೇಳ್ಬೋದು. ನಾವು ಡೋರ್ ಟು ಡೋರ್ ಕ್ಯಾಂಪೇನಿಂಗ್ ಮಾಡೋದ್ರಲ್ಲಿ ನಾವು ಮುಂದಿದ್ದೀವಿ. ಸೊ ಹೀಗಾಗಿ ಪ್ರತಿಯೊಂದು ವಾರ್ಡ್ನಲ್ಲಿ ನಾವು ಪ್ರತಿ ಮನೆಗೆ ಮುಟ್ಟಿ ನಮ್ಮದು ಪ್ಯಾಂಪ್ಲೆಟ್ ಆಗಿರಲಿ, ನಮ್ಮ ದೆಹಲಿಯಲ್ಲಿ ಮಾಡಿದಂಥ ಕೆಲಸಗಳಾಗಿರಲಿ, ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳಾಗಿರಲಿ, ಎಲ್ಲ ನಾವು ಪ್ರತಿಯೊಂದು ಮನೆಗೆ ನಾವು ಮುಟ್ಟಿದ್ದೀವಿ ಅಂತ ಅನ್ಕೋತೀವಿ. ನಮಗೆ ಅಧಿಕಾರ ಕೊಡದೇ ಇರ್ಬೋದು ನಮ್ಮ ವಿಜಯಪುರ ಜನತೆ, ಬಟ್ ಮುಂಬರೋ ದಿನದಲ್ಲಿ 100% ಜನ ನಮ್ಮನ್ನು ಮೆಚ್ಚಿ, ನಮ್ಮ ತತ್ವ ಸಿದ್ಧಾಂತಗಳನ್ನು ಮೆಚ್ಚಿ, ನಾವು ದೆಹಲಿ ಪಂಜಾಬ್ದಲ್ಲಿ ಮಾಡಿದಂಥ ಒಂದು ಜನಪರ ಕೆಲಸವನ್ನು ಮೆಚ್ಚಿ ಮುಂದೊಂದು ದಿನ ನಮಗೆ ಅಧಿಕಾರ ಕೊಡ್ತಾರೆ ಅನ್ನೋ ಭರವಸೆ ನಮಗಿದೆ. ಸೊ ಇವಾಗಲೂ ಸಹಿತ ಬರುವಂಥ ವಿಧಾನಸಭೆ ಚುನಾವಣೆಗಳಲ್ಲಿ ಆಲ್ರೆಡಿ ಆಗಲೇ ಹೇಳಿದ ಹಾಗೆ BJP, ಕಾಂಗ್ರೆಸ್, JDS ಏನು JCB ಪಕ್ಷಗಳು ಏನಿದ್ದಾವೆ, ಆಲ್ರೆಡಿ ಈ 3 ಪಕ್ಷಗಳಿಂದ ಜನರು ಬೇಸತ್ತಾಗಿದ್ದಾರೆ. ಯಾಕಂದರೆ ನೋಡಿರ್ಬೋದು, ಪ್ರತಿಯೊಂದು ಹಂತದಲ್ಲಿ ಎಲ್ಲ ಕಾಸ್ಟ್ಲಿ ಇದೆ. ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಯಾವುದೋ ಒಂದು ಸಾಮಾನ್ಯ ಒಂದು ವಸ್ತು ಖರೀದಿ ಮಾಡಬೇಕಂತಂದರೆ ತುಟ್ಟಿಯಾಗಿದೆ. ಸೊ ಹೀಗಾಗಿ ಜನರು ಬೇಸತ್ತಾಗಿದ್ದಾರೆ. ಹೀಗಾಗಿ ಒಂದು ಆಮ್ ಆದ್ಮಿ ಪಕ್ಷಕ್ಕೆ ಒಂದು ಪ್ರಾಮಾಣಿಕವಾಗಿ ಒಂದು ಅವಕಾಶ ಕೊಡ್ತಾರೆ ಅಂಥೇಳಿ ನಮಗೆ ನಂಬಿಕೆ ಇದೆ. ಸೊ ಇದ್ರ ಮುಖಾಂತರ, ಮಾಧ್ಯಮ ಮುಖಾಂತರ ನಾವು ವಿಜಯಪುರ ಜಿಲ್ಲೆಯ ಜನತೆಗೆ ಒಂದು ಹೇಳಿಕೆ ನಾನು ಕೊಡ್ತಾಯಿದ್ದೀನಿ. ಜಿಲ್ಲಾಧ್ಯಕ್ಷನಾಗಿ ಒಂದು ಅವಕಾಶ ಅರವಿಂದ್ ಕೇಜ್ರಿವಾಲ್ಗೆ, ಒಂದು ಅವಕಾಶ, ಒಂದು ಪ್ರಾಮಾಣಿಕ ಪಕ್ಷ ಆಮ್ ಆದ್ಮಿ ಪಕ್ಷಕ್ಕೆ ಒಂದು ಅವಕಾಶ ಕೊಡಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಸರ್, ಈಗ ಬಿಜಾಪುರ ಜಿಲ್ಲೆಯಲ್ಲಿ ನಾವು ನೋಡ್ತಾ ಇರೋದು ಒಂದು 2 ರಾಷ್ಟ್ರೀಯ ಪಕ್ಷಗಳು, BJP ಅಥವಾ ಕಾಂಗ್ರೆಸ್, ಇದಕ್ಕೆ ಎಲ್ಲ ಜನರು ಬೆಂಬಲ ಸೂಚಿಸ್ತಾರೆ. ಇಂಥ ಒಂದು ವಾತಾವರಣದಲ್ಲಿ ಆಮ್ ಆದ್ಮಿ ಪಕ್ಷ ತಮ್ಮ ದಾರಿಯನ್ನು ಹೇಗೆ ಮಾಡಬಹುದು? ಈ ನೋಡಿ, 70-75 ವರ್ಷದಿಂದ ಎಲ್ಲ ಪಕ್ಷಗಳು ಆಡಳಿತ ಮಾಡ್ಕೊಂಡು ಬಂದಿದೆ. ಅದರಲ್ಲಿ ಕಾಂಗ್ರೆಸ್
ಒಂದು ಸ್ವತಂತ್ರ ಹೋರಾಟದಿಂದ ಬಂದಂಥ ಪಕ್ಷ. ಆವಾಗೂ 75 ವರ್ಷ ಆಡಳಿತ ಮಾಡ್ತು. 75 ವರ್ಷ ಆಡಳಿತ ಮಾಡಿದ್ರೂ ಸಹಿತ ಅವರಿಗೆ ಜನರ ಮಧ್ಯೆ ಹೋಗಿ ಏನು ಸಮಸ್ಯೆ ಅದ ಕೇಳುವಂಥ ಪ್ರಯತ್ನ ಅವರು ಮಾಡಲಿಲ್ಲ. ಬಿ ಜೆ ಪಿ ಕೂಡ ಇವಾಗ 2014ರಿಂದ ಒಂದು ಕೇಂದ್ರದ ಸರ್ಕಾರ ಇದೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಇದೆ. ಹಾಗಿದ್ರೂ ಸಹಿತ ಅವರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ತಮ್ಗೆ ಗೊತ್ತಿರ್ಬೋದು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಬಿ ಜೆ ಪಿ ಸರ್ಕಾರ ಅಂತ ಹೇಳೋದಿಲ್ಲ, ಇದೊಂದು 40% ಕಮಿಷನ್ ಸರ್ಕಾರ, 40% ಕಮಿಷನ್ ಸರ್ಕಾರ. ಮೋದಿಯವರು 2014ರಲ್ಲಿ ಬಂದು ಕರ್ನಾಟಕದಲ್ಲಿ ಇದ್ದಂಥ ಕಾಂಗ್ರೆಸ್ ಸರ್ಕಾರವು 20% ಸರ್ಕಾರ ಅಂತ ಹೇಳ್ತಿದ್ರು. ಬಿ ಜೆ ಪಿಗೆ ಅಧಿಕಾರ ಕೊಡಿ, ನಾವು 0% ಕಮಿಷನ್ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಏನಾಯಿತು, ಕರ್ನಾಟಕ ರಾಜ್ಯದ ಜನತೆ ನೋಡಿದ್ದಾರೆ, ಬಿ ಜೆ ಪಿ ಸರ್ಕಾರ ಬಂದ ಮೇಲೆ 20% ಇದ್ದಂಥದ್ದು ಕಮಿಷನ್ನು 40% ಕಮಿಷನ್ ಆಗಿದೆ, ಕೆಲವೊಂದರಲ್ಲಿ 50% ಕಮಿಷನ್ ಕೂಡ ಆಗಿದೆ. ಸೊ ಹೀಗಿರುವಾಗ ಜನರಿಗೆ ಈ ಬಿ ಜೆ ಪಿ ಸರ್ಕಾರ ಮೇಲೆ ಒಂದು ವಿಶ್ವಾಸ ಹೋಗ್ಬಿಟ್ಟಿದೆ. ತಮ್ಗೆ ಗೊತ್ತಿರ್ಬೋದು, ಮೊನ್ನೆ ಅಮಿತ್ ಶಾ ಅವರು ನಮ್ಮ ರಾಜ್ಯದಲ್ಲಿ ಬಂದಾಗ ಪ್ರಚಾರ ಮಾಡೋ ಸಮಯದಲ್ಲಿ ಹೇಳ್ತಾ ಇದ್ರು, ನಮಗೆ ಒಂದು ಅಧಿಕಾರ ಕೊಡಿ, ಬಿ ಜೆ ಪಿ ಸರ್ಕಾರಕ್ಕೆ ಅಧಿಕಾರ ಕೊಡಿ, ನಿಮಗೆ ಭ್ರಷ್ಟಾಚಾರ ಮುಕ್ತ ಅಧಿಕಾರ ಮಾಡಿ ತೋರಿಸ್ತೀವಿ ಅಂತ ಹೇಳಿದರು. ಸೊ ಇಷ್ಟು ವರ್ಷ ಇದ್ದಂಥ ಸರ್ಕಾರ ಯಾರ್ದು ಸ್ವಾಮಿ? ಅಮಿತ್ ಶಾ ಅವರೇ, ನಾವು ನಿಮಗೆ ಕೇಳಲು ನಾನು ಇಚ್ಛೆ ಪಡ್ತೀನಿ, ಇವಾಗ ಇದ್ದಂಥ ಸರ್ಕಾರ ಯಾರ್ದು? ಬಿ ಜೆ ಪಿ ಸರ್ಕಾರನೇ ಕೂಡ. ಅಂದರೆ ನೀವು ಒಪ್ತೀರಿ ಈಗಿದ್ದಂಥ ಬಿ ಜೆ ಪಿ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂಥೇಳಿ ಅಮಿತ್ ಶಾ ಅವರು ನೀವು ಒಪ್ತೀರಿ ಅಂತ ನಾವು ಒಪ್ಕೋತೀವಿ. ಯಾಕಂದರೆ ಮೊನ್ನೆ ಅವರೇ ಬಂದು ಭ್ರಷ್ಟಾಚಾರ ಮುಕ್ತ ಮಾಡ್ತೀವಿ ಅಂತಂದರೆ ಇವಾಗ ನಡೀತಾ ಇರೋ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇದೆ ಅಂತ ಅರ್ಥ. ಸೊ ಹೀಗಾಗಿ 40% ಕಮಿಷನ್ ಸರ್ಕಾರ ನಡೀತಾ ಇದೆ. ನೀವು ಮತ್ತೊಮ್ಮೆ ಅಧಿಕಾರ ನಮ್ಮ ಜನತೆ ಏನಾದರೂ ಬಿ ಜೆ ಪಿ ಸರ್ಕಾರಕ್ಕೆ ಕೊಟ್ಟರೆ ಈ 40% ಇದ್ದಿದ್ದನ್ನು 80% ಕಮಿಷನ್ ಸರ್ಕಾರ ಮಾಡೋದ್ರಲ್ಲಿ ಯಾವುದೇ ಒಂದು ಹಿಂದೆ ಉಳಿಯೋದಿಲ್ಲ ಅಂತೇಳಿ ನಾನು ಹೇಳ್ತೀನಿ. ಯಾಕಂದರೆ ಇವರು ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತಾರೆ. ಹೌದು, ನಾನು ಒಪ್ತೀನಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಒಂದು ಬಿ ಜೆ ಪಿ ಸರ್ಕಾರ ಇದೆ, ಕೇಂದ್ರದಲ್ಲಿ ಕೂಡ ಒಂದು ಬಿ ಜೆ ಪಿ ಸರ್ಕಾರ ಇದೆ. ಮುಂಬರುವ ದಿನಗಳಲ್ಲಿ ಮತ್ತೆ ನಿಮಗೆ ಡಬಲ್ ಇಂಜಿನ್ ಸರ್ಕಾರ ಕೊಟ್ಟಿವಿ ಅಂತಂದರೆ 100% ನಮ್ಮ ರಾಜ್ಯದಲ್ಲಿ 80% ಕಮಿಷನ್ ಸರ್ಕಾರ ಆಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಅಂತೇಳಿ ನಾನು ಹೇಳ್ತೀನಿ. ವಿಜಯಪುರ ನಗರದಿಂದ ಆಮ್ ಆದ್ಮಿ ಪಾರ್ಟಿ ಟಿಕೆಟ್ ಆಕಾಂಕ್ಷಿ ಎಷ್ಟು ಜನ ಇದ್ದಾರೆ? ವಿಜಯಪುರ ನಗರದಿಂದ ಆಮ್ ಆದ್ಮಿ ಪಕ್ಷದ ವತಿಯಿಂದ 3 ಜನ ಸೇವಾಕಾಂಕ್ಷಿಗಳಿದ್ದಾರೆ. ಅವ್ರ ಹೆಸರನ್ನು ಕೂಡ ನಾನು ಆಗಲೇ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತೀನಿ. ವಿಜಯಪುರ ನಗರದಿಂದ ಶ್ರೀ ಮಲ್ಲಿಕಾರ್ಜುನ್ ಕೆಂಗನಾಳ್, ಡಾಕ್ಟರ್ BM ಬಿರಾದರ್ ಮತ್ತು ಮೊಹಮ್ಮದ್ ಯೂಸುಫ್ ಜಮಾದಾರ್ ಅಂತ 3 ಜನ ಆಕಾಂಕ್ಷಿಗಳಿದ್ದಾರೆ. ಇದಲ್ಲದೆ ಮುಂದಿನ ಬರೋ ದಿನಗಳಲ್ಲೂ ಕೂಡ ಇನ್ನೂ ಆಕಾಂಕ್ಷಿ ಬರ್ಬೋದು. ಇವಾಗ ಸದ್ಯಕ್ಕೆ 3 ಜನ ಆಕಾಂಕ್ಷಿ ಇದ್ದಾರೆ. ಎಲ್ಲ ತಮ್ಮ ಕ್ಷೇತ್ರದಲ್ಲಿ ಎಲ್ಲರೂ ಪಕ್ಷ ಹೇಳಿದಂಥ ಒಂದು ಟಾರ್ಗೆಟ್ಸನ್ನು ಕಂಪ್ಲೀಟ್ ಮಾಡೋದ್ರಲ್ಲಿದ್ದಾರೆ. ಹೀಗಾಗಿ ಅವರು ತಮ್ಮ ಕ್ಷೇತ್ರ ಪ್ರಚಾರ ಮಾಡ್ತಿದ್ದಾರೆ. ಸರ್, ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಆಗಲಿಕ್ಕೆ ತಮಗೆ ಏನು ಕ್ರೈಟೀರಿಯಾ ಆಗಿಟ್ರಿ ಸರ್? ಅಭ್ಯರ್ಥಿ ಆಗಲಿಕ್ಕೆ ಆಮ್ ಆದ್ಮಿ ಪಕ್ಷ ಅಭ್ಯರ್ಥಿ ನೋಡಿ, ಇಲ್ಲಿ ಎಷ್ಟೇ ಜನ ಆಕಾಂಕ್ಷಿ ಬಂದರೂ ಸಹಿತ ಪಕ್ಷ ಏನೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತದೆ, ಪಕ್ಷ ಏನೋ ಟಾಸ್ಕ್ ಕೊಟ್ಟಿರ್ತದೆ, ಎಲ್ಲ ಅದನ್ನು ಕಂಪ್ಲೀಟ್ ಮಾಡಬೇಕು. ಅದು ಅಲ್ಲದೆ ನಮ್ಮದೊಂದು ಸರ್ವೆ ಟೀಮ್ ಬರುತ್ತೆ. ಸರ್ವೆ ಟೀಮ್ ಬಂದು ಬಿಜಾಪುರ ನಗರದಲ್ಲಾಗಲಿ ಅಥವಾ ಬಿಜಾಪುರ ಜಿಲ್ಲೆಯಲ್ಲಿ ಇದ್ದಂಥ ಎಲ್ಲ ಮತಕ್ಷೇತ್ರದಲ್ಲಿ ಸರ್ವೆ ಟೀಮ್ ಬಂದು ಜನರ ಹತ್ರ ಹೋಗಿ ಯಾವ ಆಕಾಂಕ್ಷಿಗಳು ಹೆಚ್ಚು ಇಲ್ಲಿ ಓಡಾಡಿದ್ದಾರೆ, ಯಾರು ಹೆಚ್ಚು ಇಲ್ಲಿ ಕೆಲಸ ಮಾಡಿದ್ದಾರೆ, ಯಾರ್ದು ಜನ ಬೆಂಬಲ ಇದೆ, ಸೊ ಅವ್ರನ್ನ ಒಂದು ಸರ್ವೆ ಟೀಮ್ ಚೂಸ್ ಮಾಡಿ ಅಂಥವ್ರು ನಾವು ಅಭ್ಯರ್ಥಿ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದೀವಿ. ಟಿಕೆಟ್ ಡಿಸ್ಟ್ರಿಬ್ಯೂಷನ್ ಯಾವಾಗಿದೆ? ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬರುವ 18ನೇ ತಾರೀಕು ಅಂದರೆ ನಾಳೆ ನಮ್ಮ ಬೆಂಗಳೂರು ಪ್ರಧಾನ ಕಚೇರಿಯಲ್ಲಿ ನಾಳೆ ಒಂದು 50ರಿಂದ 60 ಸೀಟು ಫಸ್ಟ್ ಲಿಸ್ಟ್ನಲ್ಲಿ ನಾವು ಅನೌನ್ಸ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ಮುಂದಿನ ಶನಿವಾರ 26ನೇ ತಾರೀಕು ಇರ್ಬೋದು, ಅಲ್ಲಿ ಒಂದು ಸೆಕೆಂಡ್ ಲಿಸ್ಟನ್ನು ನಾವು ಅನೌನ್ಸ್ ಮಾಡ್ತಾ ಇದ್ದೀವಿ. ಹೀಗಾಗಿ ನಾವು ಹಂತವಾಗಿ ನಾವು ಅಭ್ಯರ್ಥಿಗಳ ಘೋಷಣೆಯನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಹೇಳಬಯಸ್ತೀನಿ. ಬಿಜಾಪುರ ಜಿಲ್ಲೆದ ಫಸ್ಟ್ ಲಿಸ್ಟ್ನಲ್ಲಿ ಬರ್ತಾರೆ, ರೆಕಮೆಂಡೇಶನ್ ಕೊಟ್ಟಿದ್ದೀವಿ. ಫಸ್ಟ್ ಲಿಸ್ಟ್ನಲ್ಲಿ ಮಾಡ್ತಾರೋ, ಸೆಕೆಂಡ್ ಲಿಸ್ಟಲ್ಲಿ ಮಾಡ್ತಾರೋ, ಥರ್ಡ್ ಲಿಸ್ಟಲ್ಲಿ ಮಾಡ್ತಾರೋ ಅದನ್ನು ಕಾಯ್ದು ನೋಡಬೇಕಷ್ಟೇ. ಥ್ಯಾಂಕ್ ಯು. ಬೇರೆ ಪಕ್ಷಗಳು ಘೋಷಣೆ ಮಾಡ್ತಾರೆ, ಆದರೂ ಎಷ್ಟರ ಮಟ್ಟಿಗೆ ಅವರು ಇಂಪ್ಲಿಮೆಂಟ್ ಮಾಡ್ತಾರೆ ಎಲ್ಲ ಜನರಿಗೆ ಗೊತ್ತಿದೆ. ಸೊ ಬೇರೆ ಪಕ್ಷಗಳು ಘೋಷಣೆ ಮಾಡೋದ್ರಲ್ಲಿ ಮುಂದಿದ್ದಾರೆ. ನಾವು ಘೋಷಣೆ ಅಷ್ಟೇ ಅಲ್ಲ, ನಾವು ಭರವಸೆ ಕೂಡ ಕೊಡ್ತೀವಿ, ಗ್ಯಾರಂಟಿ ಕಾರ್ಡ್ ಅಂತ ಕೂಡ ಕೊಡ್ತೀವಿ. ಆ ಗ್ಯಾರಂಟಿ ಕಾರ್ಡ್ ಪ್ರಕಾರ ನಾವು ಕೆಲಸ ಮಾಡಲಿಕ್ಕಂದರೆ ಅದ್ರ ಮೇಲೆ ಒಂದು ಕೋರ್ಟಿಗೆ ಹೋಗುವಂಥ ಒಂದು ವ್ಯವಸ್ಥೆ ಕೂಡ ಇದೆ. ಅದರಲ್ಲಿ ನಾವು ಕೆಲಸ ಮಾಡಿಲ್ಲ, ಗ್ಯಾರಂಟಿ ಕಾರ್ಡ್ ಪ್ರಕಾರ ನಾವು ಆಯಾ ಮತಕ್ಷೇತ್ರ ಕೆಲಸ ಮಾಡಲಿಕ್ಕಂದ್ರೆ ನೀವು ಕೋರ್ಟ್ಗೆ ಹೋಗು, ನಮ್ಮ ಮೇಲೆ ಕಂಪ್ಲೇಂಟ್ ಮಾಡುವಂಥನೂ ಒಂದು ವ್ಯವಸ್ಥೆ ಇದೆ. ಸೊ ಈ ಥರ ನಮ್ಮದೊಂದು ಭರವಸೆ, ಒಂದು ಕಾನ್ಫಿಡೆನ್ಸ್ಲಿ ನಾವು ಹೇಳ್ತೀವಿ. ಅದೇ ಥರ ಬೇರೆ ಪಕ್ಷದವರು ಘೋಷಣೆ ಮಾಡ್ತಾರೆ ಹೊರತಾಗಿ ಯಾವುದೋ ಒಂದು ಇಂಪ್ಲಿಮೆಂಟ್ ಮಾಡೋಂಗಿಲ್ಲ ಅನ್ನೋ ಜನರಿಗೂ ಗೊತ್ತಾಗಿದೆ. ಸೊ ಹೀಗಾಗಿ ನಮ್ಮ ವಿಜಯಪುರ ಜನತೆಗೆ, ಕರ್ನಾಟಕ ಜನತೆಗೆ ಈ 3 ಪಕ್ಷಗಳು ಬೇಸತ್ತಾಗಿದೆ.
ಸೊ ಹೀಗಾಗಿ ಅವರಿಗೆ ಒಂದು ಪ್ರಾಮಾಣಿಕ ಪಕ್ಷ ಬೇಕಾಗಿದೆ. ಸೊ ಈ ಸಲ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಆಮ್ ಆದ್ಮಿ ಪಕ್ಷ ತಮ್ಮ ಮುಂದೆ ಇದೆ. ಸೊ ದಯವಿಟ್ಟು ತಮ್ಮ ಸಮಸ್ಯೆಗಳು, ತಮ್ಮ ಬೇಡಿಕೆಗಳನ್ನು ಈ ಒಂದು ವಾಟ್ಸಪ್ ಮುಖಾಂತರ, ಈ ಒಂದು QR ಕೋಡ್ ಮುಖಾಂತರ ನಮಗೆ ತಲುಪಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಸರ್, ಮೊನ್ನೆ ನಡೆದ ಕಾರ್ಪೊರೇಷನ್ ಎಲೆಕ್ಷನ್ ಒಳಗೆ ತಮಗೆ ಆ ರೀತಿ ಬೆಂಬಲನೂ ಸಿಕ್ಕಿಲ್ಲ. ಆದರೆ ಈ ವಿಧಾನಸಭೆ ಎಲೆಕ್ಷನ್ ಒಳಗೆ ಜನರು ತಮಗೆ ಹೆಂಗೆ ಸಮರ್ಥನೆ ಮಾಡ್ತಾರೆ ಅಂತ ನಿಮ್ಗೆ ಎಷ್ಟು ಅಪೇಕ್ಷೆ ಇದೆ ಸರ್? ಈ ನೋಡಿ, ಮೊನ್ನೆ ಅಕ್ಟೋಬರ್ ನವಂಬರ್ನಲ್ಲಿ ನಾವು ವಿಜಯಪುರ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಕೂಡ ನಾವು 15 ಸೀಟ್ಗಳಲ್ಲಿ ನಾವು ಕಂಟೆಸ್ಟ್ ಮಾಡಿದ್ವಿ. ಅದರಲ್ಲಿ ನಮ್ಮದು ಪ್ರಚಾರ ಕೂಡ ತುಂಬ ಚೆನ್ನಾಗಾಗಿತ್ತು. ಬೇರೆ ಪಕ್ಷಗಳು ಇನ್ನೂ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದ್ದಿಲ್ಲ. ಆಲ್ರೆಡಿ ನಾವು ಒಂದು ತಿಂಗಳ 1.5 ತಿಂಗಳ ಹಿಂದೆಯೇ ನಾವು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿ ಪ್ರಚಾರದಲ್ಲಿ ಇಳಿದಿದ್ವಿ. ಯಾರೂ ಇನ್ನೂ ಪ್ರಚಾರ ಮಾಡಿದ್ದಿಲ್ಲ. ಅಷ್ಟು ಪ್ರಚಾರ ನಾವು ಆಮ್ ಆದ್ಮಿ ಪಕ್ಷದ ವತಿಯಿಂದ ಬಿಜಾಪುರ ನಗರದಲ್ಲಿ ಮಾಡಿ ತೋರಿಸಿದ್ದೀವಿ. ಈವನ್ ಬೇರೆ ಪಕ್ಷದವರು ಕೂಡ ಹೇಳಿದ್ರು, ಇಲ್ಲ ಆಮ್ ಆದ್ಮಿ ಪಕ್ಷದ ಪ್ರಚಾರ ಭಾಳ ಚೆನ್ನಾಗಾಗಿದೆ, ನಮಗಿದ್ಲು ಅಂತೇಳಿ ಹೇಳಿದ್ರು. ಬಟ್ ಫಸ್ಟ್ ಟೈಮ್ ನಾವು ಕಾರ್ಪೊರೇಷನ್ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದೀವಿ. ಗೆಲ್ಲೋದ್ರಲ್ಲಿ ಒಂದು 2-3 ಸೀಟ್ ಗೆಲ್ತೀವಿ ಅಂಥೇಳಿ ಎಲ್ಲ ಜನರಿಗೂ ಆಸೆ ಇತ್ತು, ನಮಗೂ ಆಸೆ ಇತ್ತು. ಅದರಲ್ಲೂ ಕೂಡ ಒಂದು 2 ವಾರ್ಡ್ನಲ್ಲಿ ನಾವು ಕ್ಲೋಸ್ ಸಮೀಪದಿಂದ ಸೋತಿದ್ದೀವಿ. ಬಟ್ ಆಮ್ ಆದ್ಮಿ ಪಕ್ಷ ಪ್ರತಿಯೊಂದು ಮನ ನಾವು ಮುಟ್ಟಿದ್ದೀವಿ ಅಂತ ನಾವು ಅನ್ಕೋತೀವಿ. ಯಾಕೆಂದರೆ ನಾವು ಪ್ರತಿ ಮನೆ ಬೇರೆ ಪಕ್ಷದವರು ಮನೆ ಪ್ರಚಾರ ಮಾಡೋದಿಲ್ಲ. ಬಟ್ ಆಮ್ ಆದ್ಮಿ ಪಕ್ಷದ ಒಂದು ಪೊಲಿಟಿಕಲ್ ಟೂಲ್ ಅಂತ ಹೇಳ್ಬೋದು. ನಾವು ಡೋರ್ ಟು ಡೋರ್ ಕ್ಯಾಂಪೇನಿಂಗ್ ಮಾಡೋದ್ರಲ್ಲಿ ನಾವು ಮುಂದಿದ್ದೀವಿ. ಸೊ ಹೀಗಾಗಿ ಪ್ರತಿಯೊಂದು ವಾರ್ಡ್ನಲ್ಲಿ ನಾವು ಪ್ರತಿ ಮನೆಗೆ ಮುಟ್ಟಿ ನಮ್ಮದು ಪ್ಯಾಂಪ್ಲೆಟ್ ಆಗಿರಲಿ, ನಮ್ಮ ದೆಹಲಿಯಲ್ಲಿ ಮಾಡಿದಂಥ ಕೆಲಸಗಳಾಗಿರಲಿ, ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳಾಗಿರಲಿ, ಎಲ್ಲ ನಾವು ಪ್ರತಿಯೊಂದು ಮನೆಗೆ ನಾವು ಮುಟ್ಟಿದ್ದೀವಿ ಅಂತ ಅನ್ಕೋತೀವಿ. ನಮಗೆ ಅಧಿಕಾರ ಕೊಡದೇ ಇರ್ಬೋದು ನಮ್ಮ ವಿಜಯಪುರ ಜನತೆ, ಬಟ್ ಮುಂಬರೋ ದಿನದಲ್ಲಿ 100% ಜನ ನಮ್ಮನ್ನು ಮೆಚ್ಚಿ, ನಮ್ಮ ತತ್ವ ಸಿದ್ಧಾಂತಗಳನ್ನು ಮೆಚ್ಚಿ, ನಾವು ದೆಹಲಿ ಪಂಜಾಬ್ದಲ್ಲಿ ಮಾಡಿದಂಥ ಒಂದು ಜನಪರ ಕೆಲಸವನ್ನು ಮೆಚ್ಚಿ ಮುಂದೊಂದು ದಿನ ನಮಗೆ ಅಧಿಕಾರ ಕೊಡ್ತಾರೆ ಅನ್ನೋ ಭರವಸೆ ನಮಗಿದೆ. ಸೊ ಇವಾಗಲೂ ಸಹಿತ ಇವಾಗ ಬರುವಂಥ ವಿಧಾನಸಭೆ ಚುನಾವಣೆಗಳಲ್ಲಿ ಆಲ್ರೆಡಿ ಆಗಲೇ ಹೇಳಿದ ಹಾಗೆ BJP, ಕಾಂಗ್ರೆಸ್, JDS ಏನು JCB ಪಕ್ಷಗಳು ಏನಿದ್ದಾವೆ, ಆಲ್ರೆಡಿ ಈ 3 ಪಕ್ಷಗಳಿಂದ ಜನರು ಬೇಸತ್ತಾಗಿದ್ದಾರೆ. ಯಾಕಂದರೆ ನೋಡಿರ್ಬೋದು, ಪ್ರತಿಯೊಂದು ಹಂತದಲ್ಲಿ ಎಲ್ಲ ಕಾಸ್ಟ್ಲಿ ಇದೆ. ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಯಾವುದೋ ಒಂದು ಸಾಮಾನ್ಯ ಒಂದು ವಸ್ತು ಖರೀದಿ ಮಾಡಬೇಕಂತಂದರೆ ತುಟ್ಟಿಯಾಗಿದೆ. ಸೊ ಹೀಗಾಗಿ ಜನರು ಬೇಸತ್ತಾಗಿದ್ದಾರೆ. ಹೀಗಾಗಿ ಒಂದು ಆಮ್ ಆದ್ಮಿ ಪಕ್ಷಕ್ಕೆ ಒಂದು ಪ್ರಾಮಾಣಿಕವಾಗಿ ಒಂದು ಅವಕಾಶ ಕೊಡ್ತಾರೆ ಅಂಥೇಳಿ ನಮಗೆ ನಂಬಿಕೆ ಇದೆ. ಸೊ ಇದ್ರ ಮುಖಾಂತರ, ಮಾಧ್ಯಮ ಮುಖಾಂತರ ನಾವು ವಿಜಯಪುರ ಜಿಲ್ಲೆಯ ಜನತೆಗೆ ಒಂದು ಹೇಳಿಕೆ ನಾನು ಕೊಡ್ತಾಯಿದ್ದೀನಿ. ಜಿಲ್ಲಾಧ್ಯಕ್ಷನಾಗಿ ಒಂದು ಅವಕಾಶ ಅರವಿಂದ್ ಕೇಜ್ರಿವಾಲ್ಗೆ, ಒಂದು ಅವಕಾಶ, ಒಂದು ಪ್ರಾಮಾಣಿಕ ಪಕ್ಷ ಆಮ್ ಆದ್ಮಿ ಪಕ್ಷಕ್ಕೆ ಒಂದು ಅವಕಾಶ ಕೊಡಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಸರ್, ಈಗ ಬಿಜಾಪುರ ಜಿಲ್ಲೆಯಲ್ಲಿ ನಾವು ನೋಡ್ತಾ ಇರೋದು ಒಂದು 2 ರಾಷ್ಟ್ರೀಯ ಪಕ್ಷಗಳು, BJP ಅಥವಾ ಕಾಂಗ್ರೆಸ್, ಇದಕ್ಕೆ ಎಲ್ಲ ಜನರು ಬೆಂಬಲ ಸೂಚಿಸ್ತಾರೆ. ಇಂಥ ಒಂದು ವಾತಾವರಣದಲ್ಲಿ ಆಮ್ ಆದ್ಮಿ ಪಕ್ಷ ತಮ್ಮ ದಾರಿಯನ್ನು ಹೇಗೆ ಮಾಡಬಹುದು? ಈ ನೋಡಿ, 70-75 ವರ್ಷದಿಂದ ಎಲ್ಲ ಪಕ್ಷಗಳು ಆಡಳಿತ ಮಾಡ್ಕೊಂಡು ಬಂದಿದೆ. ಅದರಲ್ಲಿ ಕಾಂಗ್ರೆಸ್ ಒಂದು ಸ್ವತಂತ್ರ ಹೋರಾಟದಿಂದ ಬಂದಂಥ ಪಕ್ಷ. ಆವಾಗೂ 75 ವರ್ಷ ಆಡಳಿತ ಮಾಡ್ತು. 75 ವರ್ಷ ಆಡಳಿತ ಮಾಡಿದ್ರೂ ಸಹಿತ ಅವರಿಗೆ ಜನರ ಮಧ್ಯೆ ಹೋಗಿ ಏನು ಸಮಸ್ಯೆ ಅದ ಕೇಳುವಂಥ ಪ್ರಯತ್ನ ಅವರು ಮಾಡಲಿಲ್ಲ. BJP ಕೂಡ ಇವಾಗ 2014ರಿಂದ ಒಂದು ಕೇಂದ್ರದ ಸರ್ಕಾರ ಇದೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಇದೆ. ಹಾಗಿದ್ರೂ ಸಹಿತ ಅವರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ತಮ್ಗೆ ಗೊತ್ತಿರ್ಬೋದು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು BJP ಸರ್ಕಾರ ಅಂತ ಹೇಳೋದಿಲ್ಲ, ಇದೊಂದು 40% ಕಮಿಷನ್ ಸರ್ಕಾರ, 40% ಕಮಿಷನ್ ಸರ್ಕಾರ. ಮೋದಿಯವರು 2014ರಲ್ಲಿ ಬಂದು ಕರ್ನಾಟಕದಲ್ಲಿ ಇದ್ದಂಥ ಕಾಂಗ್ರೆಸ್ ಸರ್ಕಾರವು 20% ಸರ್ಕಾರ ಅಂತ ಹೇಳ್ತಿದ್ರು. BJPಗೆ ಅಧಿಕಾರ ಕೊಡಿ, ನಾವು 0% ಕಮಿಷನ್ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಏನಾಯಿತು, ಕರ್ನಾಟಕ ರಾಜ್ಯದ ಜನತೆ ನೋಡಿದ್ದಾರೆ, BJP ಸರ್ಕಾರ ಬಂದ ಮೇಲೆ 20% ಇದ್ದಂಥದ್ದು ಕಮಿಷನ್ನು 40% ಕಮಿಷನ್ ಆಗಿದೆ, ಕೆಲವೊಂದರಲ್ಲಿ 50% ಕಮಿಷನ್ ಕೂಡ ಆಗಿದೆ. ಸೊ ಹೀಗಿರುವಾಗ ಜನರಿಗೆ ಈ BJP ಸರ್ಕಾರ ಮೇಲೆ ಒಂದು ವಿಶ್ವಾಸ ಹೋಗ್ಬಿಟ್ಟಿದೆ. ತಮ್ಗೆ ಗೊತ್ತಿರ್ಬೋದು, ಮೊನ್ನೆ ಅಮಿತ್ ಶಾ ಅವರು ನಮ್ಮ ರಾಜ್ಯದಲ್ಲಿ ಬಂದಾಗ ಪ್ರಚಾರ ಮಾಡೋ ಸಮಯದಲ್ಲಿ ಹೇಳ್ತಾ ಇದ್ರು, ನಮಗೆ ಒಂದು ಅಧಿಕಾರ ಕೊಡಿ, BJP ಸರ್ಕಾರಕ್ಕೆ ಅಧಿಕಾರ ಕೊಡಿ, ನಿಮಗೆ ಭ್ರಷ್ಟಾಚಾರ ಮುಕ್ತ ಅಧಿಕಾರ ಮಾಡಿ ತೋರಿಸ್ತೀವಿ ಅಂತ ಹೇಳಿದರು. ಸೊ ಇಷ್ಟು ವರ್ಷ ಇದ್ದಂಥ ಸರ್ಕಾರ ಯಾರ್ದು ಸ್ವಾಮಿ? ಅಮಿತ್ ಶಾ ಅವರೇ, ನಾವು ನಿಮಗೆ ಕೇಳಲು ನಾನು ಇಚ್ಛೆ ಪಡ್ತೀನಿ, ಇವಾಗ ಇದ್ದಂಥ ಸರ್ಕಾರ ಯಾರ್ದು? BJP ಸರ್ಕಾರನೇ ಕೂಡ. ಅಂದರೆ ನೀವು ಒಪ್ತೀರಿ,
ಈಗಿದ್ದಂಥ BJP ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂಥೇಳಿ ಅಮಿತ್ ಶಾ ಅವರು ನೀವು ಒಪ್ತೀರಿ ಅಂತ ನಾವು ಒಪ್ಕೋತೀವಿ. ಯಾಕಂದರೆ ಮೊನ್ನೆ ಅವರೇ ಬಂದು ಭ್ರಷ್ಟಾಚಾರ ಮುಕ್ತ ಮಾಡ್ತೀವಿ ಅಂತಂದರೆ ಇವಾಗ ನಡೀತಾ ಇರೋ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇದೆ ಅಂತ ಅರ್ಥ. ಸೊ ಹೀಗಾಗಿ 40% ಕಮಿಷನ್ ಸರ್ಕಾರ ನಡೀತಾ ಇದೆ. ನೀವು ಮತ್ತೊಮ್ಮೆ ಅಧಿಕಾರ ನಮ್ಮ ಜನತೆ ಏನಾದರೂ BJP ಸರ್ಕಾರಕ್ಕೆ ಕೊಟ್ಟರೆ ಇನ್ನು 40% ಇದ್ದಿದ್ದನ್ನು 80% ಕಮಿಷನ್ ಸರ್ಕಾರ ಮಾಡೋದ್ರಲ್ಲಿ ಯಾವುದೇ ಒಂದು ಹಿಂದೆ ಉಳಿಯೋದಿಲ್ಲ ಅಂತೇಳಿ ನಾನು ಹೇಳ್ತೀನಿ. ಯಾಕಂದರೆ ಇವರು ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತಾರೆ. ಹೌದು, ನಾನು ಒಪ್ತೀನಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಒಂದು BJP ಸರ್ಕಾರ ಇದೆ, ಕೇಂದ್ರದಲ್ಲಿ ಕೂಡ ಒಂದು BJP ಸರ್ಕಾರ ಇದೆ. ಮುಂಬರುವ ದಿನಗಳಲ್ಲಿ ಮತ್ತೆ ನಿಮಗೆ ಡಬಲ್ ಇಂಜಿನ್ ಸರ್ಕಾರ ಕೊಟ್ಟಿವಂತಂದರೆ 100% ನಮ್ಮ ರಾಜ್ಯದಲ್ಲಿ 80% ಕಮಿಷನ್ ಸರ್ಕಾರ ಆಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಅಂತೇಳಿ ನಾನು ಹೇಳ್ತೀನಿ. ವಿಜಯಪುರ ನಗರದಿಂದ ಆಮ್ ಆದ್ಮಿ ಪಾರ್ಟಿ ಟಿಕೆಟ್ ಆಕಾಂಕ್ಷಿ ಎಷ್ಟು ಜನ ಇದ್ದಾರೆ? ವಿಜಯಪುರ ನಗರದಿಂದ ಆಮ್ ಆದ್ಮಿ ಪಕ್ಷದ ವತಿಯಿಂದ 3 ಜನ ಸೇವಾಕಾಂಕ್ಷಿಗಳಿದ್ದಾರೆ. ಅವ್ರ ಹೆಸರನ್ನು ಕೂಡ ನಾನು ಆಗಲೇ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತೀನಿ. ವಿಜಯಪುರ ನಗರದಿಂದ ಶ್ರೀ ಮಲ್ಲಿಕಾರ್ಜುನ್ ಕೆಂಗನಾಳ್, ಡಾಕ್ಟರ್ BM ಬಿರಾದರ್ ಮತ್ತು ಮೊಹಮ್ಮದ್ ಯೂಸುಫ್ ಜಮಾದಾರ್ ಅಂತ 3 ಜನ ಆಕಾಂಕ್ಷಿಗಳಿದ್ದಾರೆ. ಇದಲ್ಲದೆ ಮುಂದಿನ ಬರೋ ದಿನಗಳಲ್ಲಿ ಕೂಡ ಇನ್ನೂ ಆಕಾಂಕ್ಷಿ ಬರ್ಬೋದು. ಇವಾಗ ಸದ್ಯಕ್ಕೆ 3 ಜನ ಆಕಾಂಕ್ಷಿ ಇದ್ದಾರೆ. ಎಲ್ಲ ತಮ್ಮ ಕ್ಷೇತ್ರದಲ್ಲಿ ಎಲ್ಲರೂ ಪಕ್ಷ ಹೇಳಿದಂಥ ಒಂದು ಟಾರ್ಗೆಟ್ಸನ್ನು ಕಂಪ್ಲೀಟ್ ಮಾಡೋದ್ರಲ್ಲಿದ್ದಾರೆ. ಹೀಗಾಗಿ ಅವರು ತಮ್ಮ ಕ್ಷೇತ್ರ ಪ್ರಚಾರ ಮಾಡ್ತಿದ್ದಾರೆ. ಸರ್, ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಆಗಲಿಕ್ಕೆ ತಮಗೇನು ಕ್ರೈಟೀರಿಯಾ ಏನಿಟ್ರಿ ಸರ್? ಅಭ್ಯರ್ಥಿ ಆಗಲಿಕ್ಕೆ ಆಮ್ ಆದ್ಮಿ ಪಕ್ಷ ಅಭ್ಯರ್ಥಿ ನೋಡಿ, ಇಲ್ಲಿ ಎಷ್ಟೇ ಜನ ಆಕಾಂಕ್ಷಿ ಬಂದರೂ ಸಹಿತ ಪಕ್ಷ ಏನೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತದೆ, ಪಕ್ಷ ಏನೋ ಟಾಸ್ಕ್ ಕೊಟ್ಟಿರ್ತದೆ, ಎಲ್ಲ ಅದನ್ನು ಕಂಪ್ಲೀಟ್ ಮಾಡಬೇಕು. ಅದು ಅಲ್ಲದೆ ನಮ್ಮದೊಂದು ಸರ್ವೆ ಟೀಮ್ ಬರುತ್ತೆ. ಸರ್ವೆ ಟೀಮ್ ಬಂದು ಬಿಜಾಪುರ ನಗರದಲ್ಲಾಗಲಿ ಅಥವಾ ಬಿಜಾಪುರ ಜಿಲ್ಲೆಯಲ್ಲಿ ಇದ್ದಂಥ ಎಲ್ಲ ಮತಕ್ಷೇತ್ರದಲ್ಲಿ ಸರ್ವೆ ಟೀಮ್ ಬಂದು ಜನರ ಹತ್ರ ಹೋಗಿ ಯಾವ ಆಕಾಂಕ್ಷಿಗಳು ಹೆಚ್ಚು ಇಲ್ಲಿ ಓಡಾಡಿದ್ದಾರೆ, ಯಾರು ಹೆಚ್ಚು ಇಲ್ಲಿ ಕೆಲಸ ಮಾಡಿದ್ದಾರೆ, ಯಾರ್ದು ಜನ ಬೆಂಬಲ ಇದೆ, ಸೊ ಅವ್ರನ್ನ ಒಂದು ಸರ್ವೆ ಟೀಮ್ ಚೂಸ್ ಮಾಡಿ ಅಂಥವ್ರು ನಾವು ಅಭ್ಯರ್ಥಿ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದೀವಿ. ಟಿಕೆಟ್ ಡಿಸ್ಟ್ರಿಬ್ಯೂಷನ್ ಯಾವಾಗಿದೆ? ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬರುವ 18ನೇ ತಾರೀಕು ಅಂದರೆ ನಾಳೆ ನಮ್ಮ ಬೆಂಗಳೂರು ಪ್ರಧಾನ ಕಚೇರಿಯಲ್ಲಿ ನಾಳೆ ಒಂದು 50ರಿಂದ 60 ಸೀಟು ಫಸ್ಟ್ ಲಿಸ್ಟ್ನಲ್ಲಿ ನಾವು ಅನೌನ್ಸ್ ಮಾಡ್ತಾಯಿದ್ದೀವಿ. ಅದಾದಮೇಲೆ ಮುಂದಿನ ಶನಿವಾರ 26ನೇ ತಾರೀಕು ಇರ್ಬೋದು, ಅಲ್ಲಿ ಒಂದು ಸೆಕೆಂಡ್ ಲಿಸ್ಟನ್ನು ನಾವು ಅನೌನ್ಸ್ ಮಾಡ್ತಾಯಿದ್ದೀವಿ. ಹೀಗಾಗಿ ನಾವು ಹಂತವಾಗಿ ನಾವು ಅಭ್ಯರ್ಥಿಗಳ ಘೋಷಣೆಯನ್ನು ಮಾಡ್ತಾಯಿದ್ದೀವಿ ಅಂತೇಳಿ ಹೇಳಿ ಬಯಸ್ತೀನಿ. ಬಿಜಾಪುರ ಜಿಲ್ಲೆದ ಫಸ್ಟ್ ಲಿಸ್ಟ್ನಲ್ಲಿ ಬರ್ತಾರೆ, ರೆಕಮೆಂಡೇಶನ್ ಕೊಟ್ಟಿದ್ದೀವಿ. ಫಸ್ಟ್ ಲಿಸ್ಟ್ನಲ್ಲಿ ಮಾಡ್ತಾರೋ, ಸೆಕೆಂಡ್ ಲಿಸ್ಟಲ್ಲಿ ಮಾಡ್ತಾರೋ, ಥರ್ಡ್ ಲಿಸ್ಟಲ್ಲಿ ಮಾಡ್ತಾರೋ ಅದನ್ನು ಕಾಯ್ದು ನೋಡಬೇಕಷ್ಟೇ. ಥ್ಯಾಂಕ್ ಯು. ಯಾಕಂದ್ರೆ ಅವು QR ಕೋಡ್ ಫ್ಯಾಷನ್ ಆಗಿಬಿಟ್ಟಿದ್ದು ಮಂದಿ ನೋಡಾಕ್ತಿಲ್ಲ ಅದಕ್ಕೆ. ಹೌದು, ಅದಕ್ಕೆ ಇದು ಪೆಟ್ಟಿ ಲಿಂಕು ಕೊಟ್ಟಿರ್ತದೆ, ಅದೇ ಇದು ವಾಟ್ಸಪ್. ನಮಸ್ಕಾರ. ಪ್ರಣಾಳಿಕೆ ಯಾವ ಥರ ಒಂದು ಸಾರ್ವಜನಿಕರು ಯಾವ ಥರ ಒಂದು ತಮ್ಮ ಸಮಸ್ಯೆಗಳು ಬೇಡಿಕೆಗಳನ್ನು QR ಕೋಡ್ ಮುಖಾಂತರ ಒಂದು ತಮ್ಮ ಸಮಸ್ಯೆಗಳನ್ನು ನಮಗೆ ಕಳಿಸ್ಕೊಡ್ಬೇಕಂತ ಏನು ಹೇಳಿದ್ವಿ. ಇಲ್ಲಿ ನಾವೊಂದು ಸ್ಮಾಲ್ ಡೆಮೋ ಮಾಡಿ ತೋರಿಸ್ತೀನಿ. ಇದನ್ನು ಡೆಮೋ ಮುಖಾಂತರ ತಾವು ಪ್ರಯತ್ನ ಮಾಡಿ ತಮ್ಮ ಸಮಸ್ಯೆಗಳು, ತಮ್ಮ ಬೇಡಿಕೆಗಳು ಏನಿದಾವೆ, ನಮ್ಮ ಪ್ರಣಾಳಿಕೆ ಏನೇ ಬರಬೇಕು ಅನ್ನೋದು ತಾವು ಇದ್ರ ಮುಖಾಂತರ ತಾವು ನಮಗೆ ತಿಳಿಸ್ಬೋದು. ಇಲ್ಲಿ ಫಸ್ಟು QR ಕೋಡನ್ನು ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಿದ್ಮೇಲೆ ಸೊ ಈ ಥರ ಬಿಡುಗಡೆ ಆಗುತ್ತೆ, ಈ ಥರ ಓಪನ್ ಆಗುತ್ತೆ. ಆಮ್ ಆದ್ಮಿ ಪಾರ್ಟಿ ಜನರಿಂದ ಜನರಿಗಾಗಿ ಪ್ರಣಾಳಿಕೆ ಅಂತೇಳಿ ಈ ಥರ ಒಂದು ನೀವು QR ಕೋಡ್ ಸ್ಕ್ಯಾನ್ ಮಾಡಿದ್ಮೇಲೆ ಈ ಥರ ಓಪನ್ ಆಗುತ್ತದೆ. ಇಲ್ಲಿ ಕೆಳಗೆ ಬಂದ ತಕ್ಷಣ ಇಲ್ಲಿ ಬರೆದಿದೆ, ಆಮ್ ಆದ್ಮಿ ಪಕ್ಷದ ಕರ್ನಾಟಕ ಜನತೆಗಾಗಿ ಪ್ರಣಾಳಿಕೆ ತಯಾರಿಸುತ್ತಿದ್ದು ಈ ಪ್ರಯಾಸದಲ್ಲಿ ನಾಡಿನ ಎಲ್ಲ ಬಗೆಯ ಜನರು ಸೇರಿ ನಾಡಿನ ಆಡಳಿತ ಮುನ್ನಡಿ ಬರೆಯಲು ಒಂದು ಅವಕಾಶ ಇದೆ. ಸೊ ಇಲ್ಲಿ ಬಂದ ತಕ್ಷಣ ಇಲ್ಲಿ ಸೆಲೆಕ್ಟ್ ಡಿಸ್ಟ್ರಿಕ್ಟ್, ಇಲ್ಲಿ ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡಬೇಕು, ಯಾವ ಜಿಲ್ಲೆ ಅಂತೇಳಿ. ಇಲ್ಲಿ ನಾವು ಬಿಜಾಪುರ ಅಂತ ಸೆಲೆಕ್ಟ್ ಮಾಡಿದ್ದೀವಿ. ಸೊ ಇಲ್ಲಿ ಬಿಜಾಪುರ ಸೆಲೆಕ್ಟ್ ಮಾಡಿದ್ಮೇಲೆ ಯಾವ ಮತಕ್ಷೇತ್ರ, ಇಲ್ಲಿ ಮೊದಲು ಯಾವ ಜಿಲ್ಲೆ ಅಂಥೇಳಿ, ಜಿಲ್ಲೆ ಆದಮೇಲೆ ಯಾವ ಮತಕ್ಷೇತ್ರ, ಯಾವ ಬಿಜಾಪುರ ನಗರ ಆಗಿರ್ಬೋದು, ನಾಗ್ಟಾನ್ ಆಗಿರ್ಬೋದು, ಸಿಂಧಿಗೆ ಆಗಿರ್ಬೋದು. ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಲ್ಲ ಬರ್ತಾವೆ, ಬಸವನ ಬಾಗೇವಾಡಿ, ನಾಗ್ಟಾನು, ಸಿಂಧಿಗಿ, ಇಂಡಿ ಎಲ್ಲ ಬರ್ತವೆ. ಸೊ ನಾವು ಇಲ್ಲಿ ಬಿಜಾಪುರ ಸಿಟಿಯನ್ನು ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಹೆಸರು, ಯಾರು ಸಮಸ್ಯೆ ತುಂಬ್ತಿರ್ತಾರೆ ಅವ್ರದ್ದು ಹೆಸರು ಬರಿಬೇಕು. ಇಲ್ಲಿ ಹೆಸರು ಬರೆದ ಮೇಲೆ ಅವ್ರದ್ದು ಮೊಬೈಲ್ ನಂಬರ್, ಹೆಸರು, ಮೊಬೈಲ್ ನಂಬರ್, ಆಮೇಲೆ ಪ್ರಣಾಳಿಕೆ ಬಗ್ಗೆ ಆಮ್ ಆದ್ಮಿ ಪಾರ್ಟಿ ಕಚೇರಿಯಿಂದ ಕರೆ ಮಾಡಬಹುದಾ, ಅಂದರೆ ಯಾರ್ಯಾರು ಈ ಒಂದು QR ಕೋಡ್ ಮುಖಾಂತರ ಸಮಸ್ಯೆಗಳನ್ನು, ಬೇಡಿಕೆಯನ್ನು ಅಥವಾ ನಮ್ಮ ಪ್ರಣಾಳಿಕೆಯಲ್ಲಿ ಬರಬೇಕಂತೇಳಿ ಯಾರು ಇಲ್ಲಿ ಅಪ್ಲೈ ಮಾಡ್ತಾರೆ, ನಮ್ಮ ಪಕ್ಷದಿಂದ
ತಮಗೆ ಕಾಲ್ ಮಾಡಬಹುದಾ ಅಂತೇಳಿ ಒಂದು ಕ್ವಶನ್ ಇದೆ ಇಲ್ಲಿ. ಎಸ್ ನೋ, ಎಸ್ ಅಂದರೆ ಎಸ್ಸು, ನೋ ಅಂದರೆ ನೋ, ಇಲ್ಲಿದೆ ಆಪ್ಷನ್ ಇದೆ. ಆಮೇಲೆ ನೆಕ್ಸ್ಟ್ ಅದು ಹೋಗುತ್ತೆ. ನೆಕ್ಸ್ಟ್ ಹೋದ್ಮೇಲೆ ನಿಮಗಲ್ಲಿ 15 ಪಾಯಿಂಟ್ಸ್ ಬರ್ತವೆ. 15 ಪಾಯಿಂಟ್ಸ್ ಫಿಲಪ್ ಮಾಡಿದ್ಮೇಲೆ ಅದಾದಮೇಲೆ ಮತ್ತೆ ಅದರ್ ಸಜೆಷನ್ಸ್ ಅದು ಬರ್ತದೆ. ಆ ಅದರ್ ಸಜೆಷನಲ್ಲಿ ಮತ್ತೆ ನಿಮಗೆ ಆ 15 ಪಾಯಿಂಟ್ ಇಲ್ಲದೆ ಮತ್ತು ಬೇರೆ ಯಾವುದಾದ್ರು ನಿಮಗೆ ಸಜೆಷನ್ಸ್ ಇದ್ದರೆ ಆ ಒಂದು ಸಜೆಷನಲ್ಲಿ ತಾವು ಒಂದು ಪ್ರಣಾಳಿಕೆಯಲ್ಲಿ ಬರಬೇಕು ಅಂತೇಳಿ ತಾವು ಅಲ್ಲಿ ಮೆನ್ಷನ್ ಮಾಡ್ಬೋದು. ಸೊ ಇದನ್ನೆಲ್ಲ ಒಂದು ಕ್ರೋಢೀಕರಣ ಮಾಡಿ ಕಂಪೈಲ್ ಮಾಡಿ ನಮ್ಮ ಜಿಲ್ಲೆಗೆ ಹೋಗುತ್ತೆ, ನಮ್ಮ ಇದು ಸ್ಟೇಟ್ ಟೀಮಿಗೆ ಹೋಗುತ್ತೆ. ಅಲ್ಲಿ ನಿಮ್ಮ ಪ್ರಣಾಳಿಕೆ ಒಂದು ಪ್ರತಿಯೊಂದು ಪ್ರಣಾಳಿಕೆ ಒಂದು ಇದು ಲಿಸ್ಟ್ ಔಟ್ ಮಾಡಿಕೊಂಡು ಯಾವ್ಯಾವ ಮತಕ್ಷೇತ್ರದಿಂದ ಯಾವ್ಯಾವ ಸಮಸ್ಯೆ ಯಾವ್ಯಾವ ಒಂದು ಪ್ರಣಾಳಿಕೆಯಲ್ಲಿ ಆ್ಯಡ್ ಮಾಡಬೇಕು ಅಂತೇಳಿ ಒಂದು ಬೇಡಿಕೆ ಬಂದಿರುತ್ತೆ. ಆಯಾ ಮತಕ್ಷೇತ್ರದಲ್ಲಿ ಅದು ನಮ್ಮ ಪ್ರಣಾಳಿಕೆದಲ್ಲಿ ಅದನ್ನು ಆ್ಯಡ್ ಮಾಡ್ತಾರೆ. ಮತ್ತು ಇಲ್ಲಿ ಆಫ್ಲೈನ್ ಮುಖಾಂತರ ಏನಾದರೂ ನಮಗೆ ಯಾರಾದರೂ ಬರೆದು ಕೊಟ್ಟಿದ್ದಲ್ಲಿ ಏನಾದರೂ ಇದ್ದರೆ ಅದನ್ನು ನಾವು ನಾಳೆ ನಾಡಿದ್ದೆಲ್ಲ ಕಲೆಕ್ಟ್ ಮಾಡಿಕೊಂಡು ನಾವು ಸ್ಟೇಟ್ ಟೀಮಿಗೆ ಬೈ ಪೋಸ್ಟ್ ಕಳಿಸ್ಕೊಡ್ತೀವಿ. ಸೊ ಈ ಒಂದು ಡಿಸ್ಕ್ಲೈಸ್ಡ್ ಒಂದು ಮುಖಾಂತರ ನಾವು ಸಾರ್ವಜನಿಕರಿಗೆ ಒಂದು ಆಹ್ವಾನ ಕೊಡ್ತಾ ಇದ್ದೀವಿ. ವಿಜಯಪುರ ಜಿಲ್ಲೆಯಲ್ಲಿ ಇದ್ದಂಥ ಎಲ್ಲ ಮತಕ್ಷೇತ್ರದಿಂದ ನಮ್ಮ ವಿಜಯಪುರ ಜನತೆ ಎಲ್ಲ ಈ ಒಂದು QR ಕೋಡ್ ಮುಖಾಂತರ ಮತ್ತೊಂದು ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದೀವಿ. ವಾಟ್ಸಪ್ ನಂಬರ್ ಯೂಸ್ ಮಾಡೋ ಸಹಿತ ಇದೇ ಬರುತ್ತೆ. ಸೊ ಎರಡನ್ನು ಯೂಸ್ ಮಾಡಿ. ಮತ್ತೊಂದು ಬಿಟ್ಲಿ ಲಿಂಕ್ ಇದೆ, ಬಿಟ್ಲಿ ಲಿಂಕ್ ಅಲ್ಲಿ ಸ್ಕ್ಯಾನ್ ಮಾಡಿದಾಗ ಬಂದ್ಬಿಡುತ್ತೆ. ಅದು ಬಿಟ್ಲಿ ಲಿಂಕನ್ನು ಯೂಸ್ ಮಾಡಿಕೊಂಡು ತಾವು ತಮ್ಮ ಸಮಸ್ಯೆಗಳನ್ನು ಕಳಿಸ್ಕೊಡ್ಬೇಕಂತೇಳಿ ತಮ್ಮ ವಿನಂತಿ. ಭೋಗೇಶ್ ಸೋಲಾಪುರ್, ಜಿಲ್ಲಾಧ್ಯಕ್ಷರು ಆಮ್ ಆದ್ಮಿ ಪಾರ್ಟಿ ಬಿಜಾಪುರ.